ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಲಾಗ್. ನಾವಿವತ್ತು ಬಂದು ಧರ್ಮಸ್ಥಳಕ್ಕೆ ಬಂದಿದ್ವಿ. ಟೈಮ್ ಬಂದೀಗ 3:45. ತುಂಬಾ ಚಳಿ ಐತೆ ಗಾಯ್ಸ್. ಮೈಸೂರಲ್ಲಿ ಮಳೆ ಇಲ್ಲ, ಇಲ್ಲಿ ತುಂಬಾ ಮಳೆ. ಮತ್ತೆ ನಾವು ಮೈಸೂರಲ್ಲಿ ಬಸ್ ಹತ್ತಿದ್ದು ಟೈಮ್ ಬಂದು 9 ಆಗಿತ್ತು. ಈಗ 3:45ಗೆ ಧರ್ಮಸ್ಥಳದಲ್ಲಿ ಇದ್ದೀವಿ. ಬನ್ನಿ, ಮುಂದೆ ನಾವು ಕಂಟಿನ್ಯೂ ಮಾಡ್ತೀನಿ ಹೇಗೆ ರೆಡಿ ಆಗಿ ದರ್ಶನ ಮಾಡೋದು ಅಂತ. ಹಾಗೆ ನಾವು ಧರ್ಮಸ್ಥಳ ರೀಚ್ ಆಗಿದ್ದು ಬಂದು 3:30 ಆಗಿತ್ತು ಟೈಮು. ತುಂಬ ಚಳಿ ಇರೋದ್ರಿಂದ ರೂಮ್ ಹುಡ್ಕೋಣ, ಸ್ಟೇ ಮಾಡಿ ಆಮೇಲೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ರೂಮ್ಸ್ ಯಾವುದು ಖಾಲಿ ಇಲ್ಲ ಅಂತಲೇ ಹೇಳಿದ್ರು. ಬಟ್ ಆದರೂ ಹುಡುಕಿದ್ವಿ, ರೂಮ್ಸ್ ಸಿಗಲಿಲ್ಲ. ಸೊ ದರ್ಶನ ಮಾಡೋಕ್ಕೆ ಹೊಂಟೋಗೋಣ. ಇನ್ನೇನು 4 o'clock ಆಗಿಬಿಟ್ಟಿತ್ತು, ನಾವು ರೂಮ್ ಇನ್ನೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಇವಾಗ ನೇತ್ರಾವತಿ ಹತ್ರ ಹೋಗಬೇಕು. ಸೊ ಆಟೋಲಿ ನೇತ್ರಾವತಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲೇ ರೆಡಿ ಆಗೋಕ್ಕಂತೂ ಆಗಲ್ಲ. ಸೊ ಅದರಿಂದ ರೂಮ್ ಹುಡ್ಕೋಣ ಅಂತ ಪುನಃ ಹೊರಟ್ವಿ. ಅಲ್ಲಿ ನಾವು ಇವಾಗ ನೆಕ್ಸ್ಟು ಕ್ಯಾಬ್ ಮಾಡಿಕೊಂಡು ರೂಮ್ಸ್ ಹುಡ್ಕೋಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ದರ್ಶನ ಮಾಡೋಕ್ಕೆ ಹೋಗಬೇಕು. ಬನ್ನಿ ನೋಡೋಣ ಹೇಗೆ ರೆಡಿ ಆಗಿದ್ದೀವಿ ಅಂತ. ಇವಾಗೆಲ್ಲ ರೆಡಿಯಾಗಿ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಟೆಂಪಲ್ಗೆ. ರೆಡಿಯಾಗಿದೆ. ನನ್ನ ಫ್ಯಾಮಿಲಿ ಎಲ್ಲ ಬಂದು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದಾರೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿದ್ದೀನಿ. ಆ ಡ್ರೆಸ್ ಬಂದು ನನ್ನ ಹಸ್ಬೆಂಡ್ ಅಯ್ಯಪ್ಪ ಸ್ವಾಮಿಗೆ ಹೋಗಿರಬೇಕಾದ್ರೆ ಗುರುವಾಯೂರಲ್ಲಿ ತಂದಿರೋ ಡ್ರೆಸ್ಸು ಅದನ್ನ ಹಾಕಿರಲಿಲ್ಲ. ಅದರಿಂದ ಟೆಂಪಲ್ ಅಲ್ವಾ ಅಂತ ಇಲ್ಲೇ ಹಾಕಿದ್ದೀನಿ. ಹಾಗೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗೆಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ದೂರನೇ ಇರೋದು ಟೆಂಪಲ್, ಅದರಿಂದ ಈಗ ಟೆಂಪಲ್ ಹತ್ರ ಹೋಗಿ ಲಗೇಜ್ ಎಲ್ಲ ಇಟ್ಟು ದರ್ಶನ ಮಾಡೋಕ್ಕೆ ಹೋಗಬೇಕು. ಅದರಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪನೇ ಡಿಸ್ಟೆನ್ಸ್ ಇರೋದು ಟೆಂಪಲ್ಗೆ. ನಾವು ರೂಮ್ ಮಾಡಿ ಸ್ಟೇ ಆಗಿದ್ವಿ. ಸೊ ರೆಡಿಯಾಗಿ ಅಲ್ಲಿಂದ ಹೋಗ್ತಾಯಿದ್ದೀವಿ. ಯಾಕೆಂದರೆ ನಾವು ಇನ್ನೂ 3-4 ಟೆಂಪಲ್ಸ್ ವಿಸಿಟ್ ಮಾಡಬೇಕಾದ್ರಿಂದ ಅಲ್ಲೇ ಇರಲಿಲ್ಲ. ಈಗ ಲಗೇಜ್ ಇಟ್ಟು ದರ್ಶನ ಮಾಡೋಕ್ಕೆ ಹೋಗಬೇಕು. ನೆಕ್ಸ್ಟ್ ಇನ್ನು ಯಾವ ಪ್ಲೇಸ್ ಹೋಗ್ತೀವಿ ಅಂತ ಮುಂದೆ ಹೇಳ್ತೀನಿ. ಗೊತ್ತಾ ಗೈಸ್, ನಾವು ಟ್ಯೂಸ್ಡೇ ಹೋಗಿರೋದ್ರಿಂದ ಧರ್ಮಸ್ಥಳದಲ್ಲಿ ರಶ್ ಇರಲಿಲ್ಲ, ತುಂಬ ಫ್ರೀ ಇತ್ತು. ಗೈಸ್, ಇವಾಗ ನಾವು ದರ್ಶನಕ್ಕೆ ಬಂದಿದ್ವಿ. ಸರಿ, ಯಾರು ಜಾಸ್ತಿ ರಶ್ ಇಲ್ಲ. ಪರವಾಗಿಲ್ಲ ರಶ್, ನಾವು ಬಂದಂತೆ ಪರವಾಗಿಲ್ಲ, ತುಂಬ ಜನ ನೀರು ಅವನು ಬರಲಿ. ಈಗ ಟೈಮ್ ಒಂದು 6:22. ನಮ್ಮ ಅಕ್ಕ ಇಲ್ಲ, ಸೊ ಅವಳು ಸ್ವಲ್ಪ ಹಿಂದೆ ಇದ್ದಾಳೆ. ಏನಪ್ಪ ಅಂದರೆ ಫಸ್ಟ್ ಸ್ವಲ್ಪ ಬೇರೆ ಥರ ಇತ್ತು, ಇವಾಗ ದರ್ಶನಕ್ಕೆ ಹೋಗಿ ಬೇರೆ ಥರ ಮಾಡೋಣ ಇತ್ತು. ನೋಡಿ ಗೈಸ್, ಎಷ್ಟು ಫ್ರೀ ಇದೆ, ಜಾಸ್ತಿ ಜನನೇ ಇಲ್ಲ. ಇಲ್ಲೆಲ್ಲ ಕೂಡಾಗ್ತಿದ್ರಂತೆ. ನಾವು 4 to 5 years ಆಯಿತು ಧರ್ಮಸ್ಥಳಕ್ಕೆ ಬಂದು. ಇದೆಲ್ಲ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಬಟ್ ನಾವು ಹೋದಾಗ ರಶ್ ಇರಲಿಲ್ಲ, ಅದರಿಂದ ನಮಗೆ ಡೈರೆಕ್ಟ್ ಒಳಗಡೆನೇ ಬಿಟ್ಟರು. ಸೊ ಬೇಗನೆ ಹೋದ್ವಿ ದರ್ಶನ ಮಾಡೋಕ್ಕೆ. ನಾವು ಹೋಗಿ ಟೈಮ್ ಬಂದು 6:30ಗೆ ಟೆಂಪಲ್ ಓಪನ್ ಆಗುತ್ತೆ. 7:20ಗೆಲ್ಲ ಒಳಗಡೆ ಹೋಗ್ಬಿಟ್ಟಿದ್ವಿ ನೋಡಿ. ಬಟ್ ಕ್ಯೂ ಏನು ಅಷ್ಟಿರಲಿಲ್ಲ, ಆದರೂ ಸ್ವಲ್ಪ ಟೈಮ್ ಆಯಿತು. ಹಾಗೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಇರಲಿಲ್ಲ, ಆದರೂ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ನನ್ನ ಔಟ್ಫಿಟ್ ಬಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಟೆಂಪಲ್ ಆದ್ದರಿಂದ ಮನೇಲೆಲ್ಲ ಫೋರ್ಸ್ ಮಾಡಿದ್ರು ಸ್ಯಾರಿನೇ ಹಾಕೋ ಅಂತ, ಅದರಿಂದ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಹಸ್ಬೆಂಡ್ಗೆ ಸೂಟ್ ಆಗುತ್ತೆ ಅಂತ. ಬಟ್ ನಮ್ಮ ಪಾಪಗಂತೂ ನಿದ್ರೆ ಬಂದುಬಿಟ್ಟಿತ್ತು ನಾವು ಕ್ಯೂವಲ್ಲಿ ಹೋಗಿ ದರ್ಶನ ಮಾಡೋ ತನಕ. ಬಟ್ ನಾವು ಹೊರಗಡೆ ಬರೋಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟಿದ್ಲು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗೆಲ್ಲ ಫೋಟೋಸ್ ತಗೋತಿದ್ದಾರೆ ನೋಡಿ. ನನ್ನ ಪಾಪು ಮಲ್ಕೊಬಿಟ್ಟಿದ್ದಾಳೆ. ಟೈಮ್ ಇವಾಗ ಅಲ್ಲಿ 7:30 ಆಗಿತ್ತು. ನಾವು ಟೆಂಪಲಿಂದ ಹೊರಗಡೆ ಬಂದು ಈ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಇನ್ನು 2 ಟೆಂಪಲ್ಸ್ಗೆ ಹೋಗಬೇಕು. ಹೋಗಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಗಾಯ್ಸ್, ತುಂಬ ಮಳೆ ಬಂದ್ಬಿಡ್ತು ಜೋರಾಗಿ. ಇನ್ನೇನು ಹೊರಡಬೇಕು ಅಂದ್ಕೊಂಡಿದ್ವಿ, ಬಟ್ ಜೋರಾಗಿ ಮಳೆ ಬರ್ತಿರೋದ್ರಿಂದ ಅಲ್ಲೇ ಕೂತಿದ್ವಿ. ನಾನು ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಬಟ್ ಮಳೆ ನಿಲ್ಲಿ ಅಂತ ಅಲ್ಲೇ ಕಾಯ್ತಿದ್ವಿ. ಮಳೆ ಅಂತೂ ನಿಲ್ಲೇ ಇಲ್ಲ. 1 hour ತನಕ ಜೋರಾಗಿ ಮಳೆ ಬಂತು. ಎಲ್ಲ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ.
ನಾವು ತಿಂಡಿ ಕೂಡ ಮಾಡಿರಲಿಲ್ಲ, ಯಾಕೆಂದರೆ ಧರ್ಮಸ್ಥಳದಲ್ಲಿ ಮಧ್ಯಾಹ್ನ 11:30ಗೆ ಊಟ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ನಮಗೆ ಪ್ಲೇಸಸ್ ಕವರ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಹೋಟೆಲಲ್ಲಿ ಹೋಗಿ ತಿಂಡಿ ತಿಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬಾಹುಬಲಿ ಇದೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಬಾಹುಬಲಿ ಇದೆ ಅಂತ. ಬಟ್ ಹೋಗಿ ವಿಸಿಟ್ ಮಾಡಿ, ಅಲ್ಲೇ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಹೋಗ್ತೀವಿ. ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸಲ್ಲಿ. ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು, ಅದಂತೂ ವಾವ್ ಥರ ಇದೆ. ಬನ್ನಿ ಆ ಪ್ಲೇಸ್ ಹೇಗಿದೆ ಅಂತಲೂ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಗೈಸ್, ಗೊಂಬೆಮ್ಮ ಎಷ್ಟು ಎಂಜಾಯ್ ಮಾಡ್ತಾಳೆ ಅಂದರೆ ಹೊರಗಡೆ ಬಂದು ನಮಗೆ ಟಯರ್ಡ್ ಆಗಿಬಿಡುತ್ತೆ, ಬಟ್ ಅವಳಿಗಂತೂ ಟಯರ್ಡ್ ಆಗಲ್ಲ, ತುಂಬ ಎಂಜಾಯ್ ಮಾಡ್ತಾಳೆ. ಅದಕ್ಕೆ ನನಗಂತೂ ತುಂಬ ಇಷ್ಟ ನಮ್ಮ ಪಾಪನ ಹೊರಗಡೆ ಕರ್ಕೊಂಡು ಹೋಗೋದು. ಎಲ್ಲ ಕಡೆ ಅಡ್ಜಸ್ಟ್ ಆಗ್ತಾಳೆ ಬೇಗ. ಬಟ್ ಅವಳಿಗೆ ಏನಂದರೆ ಡ್ರೆಸ್ಸಸ್, ಫ್ರಾಕ್ ಮತ್ತು ಟ್ರೆಡಿಷ್ನಲ್ ವೇರ್ ಎಲ್ಲ ಅವಳಿಗೆ ಇಷ್ಟನೇ ಆಗಲ್ಲ. ನಾನು ಅವಳು ಪಾಪು ಇದ್ದಾಗಿಂದ ಆ ಥರ ಡ್ರೆಸ್ ಎಲ್ಲ ಹಾಕಿ ಅವಳಿಗೆ ಅಭ್ಯಾಸ ಆಗಿಲ್ಲ. ಅದರಿಂದನೇ ಅವಳು ತುಂಬ ಹಠ ಮಾಡ್ತಾಳೆ ಫ್ರಾಕ್ ಹಾಕೊಳ್ಳೋಕ್ಕೆ. ಇವತ್ತೂ ತುಂಬ ಅಳ್ತಾ ಇದ್ಲು, ಆದ್ರೂ ಟೆಂಪಲ್ ಅಲ್ವಾ ಅಂತ ಹಿಂಸೆ ಮಾಡಿ ಡ್ರೆಸ್ ಹಾಕಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ನೋಡಿ, ಇದೆ ಬಾಹುಬಲಿ ಸ್ಟ್ಯಾಚು ಇದೆ. ಅದನ್ನು ನೋಡಬೇಕು ಅಂದರೆ ನೀವು ಒಂದು 300 ಸ್ಟೆಪ್ಸ್ ತನಕ ಇದೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಗಾಯ್ಸ್. ನೋಡಿ ಗಾಯ್ಸ್, ನಾನಂತೂ ಸುಸ್ತಾಗಿ ಮತ್ತೆ ನಾನು ಮುದ್ದು ಸ್ಟೆಪ್ಸ್ ಹತ್ತಾ ಇದ್ದೀವಿ. ನನಗಂತೂ ಸ್ಟೆಪ್ಸ್ ಎಲ್ಲ ಹತ್ತೋದು ಅಂದರೆ ಆಗೋದೇ ಇಲ್ಲ, ತುಂಬ ಸುಸ್ತಾಗುತ್ತೆ. ಆದ್ರೂ ಹೇಗೋ ಕಷ್ಟಪಟ್ಟು ಹತ್ತದೆ. ನನ್ನ ಮಗಳು ಬಂದು ನಮ್ಮ ಡ್ಯಾಡಿ ಜೊತೆ ಬರ್ತಿದ್ದಾಳೆ. ಅವಳೆಲ್ಲರೂ ಹೋದರೆ ನಮ್ಮ ಡ್ಯಾಡಿನೇ ಜೊತೆನೇ ಜಾಸ್ತಿ ಇರ್ತಾಳೆ, ಬಿಟ್ರೆ ಅವ್ರ ಡ್ಯಾಡಿ ಎಲ್ಲ ನಮ್ಮ ಡ್ಯಾಡಿ ಜೊತೆ ಇರ್ತಾಳೆ. ಈ ಗೊಂಟೇಶ್ವರನ ನೋಡೋಕ್ಕಾಗಲ್ಲ ಫ್ರೆಂಡ್ಸ್, ಬಂದರೆ ಆಗಲ್ಲ. ನಮಗೆ ಸುಸ್ತಾಗ್ಬಿಟ್ಟೈತೆ, ಇನ್ನು ವಯಸ್ಸಾದವ್ರು ಬಂದರೆ ನಿಜ ಹತ್ತೋದಿಲ್ಲ. ನೋಡಿ ಗಾಯ್ಸ್, ಅಂತಿಂತು ಗೊಂಟೇಶ್ವರ ನೋಡೋಕೆ ಹತ್ಕೊಂಡು ಬಂದು ಗಾಯ್ಸ್, ಇವರಿಬ್ರು ಅಂತೂ ಜಗಳ ಆಡೋದೇ ಕೆಲಸ. ಇಬ್ರು ರೇಗಿಸ್ಕೊಂಡು ನನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಮುಂದೆ. ನಿಶಾ, ಹೇಗೆ ಅನಿಸ್ತಾ ಇತ್ತು ಮೆಟ್ಲತ್ತಿ? ನಿಶಾ ತುಂಬ ಸುಸ್ತಾಗೋಯ್ತು. ಆಮೇಲೆ ಅಲ್ಲಿ ಏನೇನೋ ಕಟ್ಟಿದ್ರಲ್ಲ, ಅದು ಏನಕ್ಕೆ ಅಂತ ಯೋಚನೆ ಮಾಡ್ಕೊಂಡು, ಅದು ಒಂದು ಮನೆ ಕಟ್ಟಬೇಕು ಅಂತ, ಒಂದು ಪಾಪ ಹೋಗ್ಲಿ ಅಂತ. ನೋಡಿ ರಕ್ಷಾ ಬರ್ತಾ ಇದ್ದಾಳೆ ಗಾಯ್ಸ್. ತುಂಬ ಸುಸ್ತಾಯ್ತು ಗಾಯ್ಸ್, ಐ ಕಾಂಟ್ ಅನಿಸ್ತು. ಆದರೂ ಹೊತ್ಕೊಂಡು ಬಂದ್ವಿ. ಇವಳು ಬರೀ ಫೋಟೋ ಫೋಟೋ ಅಂತಾಳೆ, ಏನು ಮಾಡೋಣ. ನೋಡಿ, ಇನ್ನೂ ಅರ್ಧ ಜನ ಬರ್ತಾ ಇದ್ದಾರೆ, ಬರಲೋ ಬೇಡವೋ ಅಂತ. ನಮ್ಮ ಡ್ಯಾಡಿನೂ ಬಂದರು ಗಾಯ್ಸ್. ನನ್ನ ಗೊಂಬೆಮ್ಮ ಕರ್ಕೊಂಡು. ಗೊಂಬೆಮ್ಮ ಹಾಯ್ ಮಾಡು. ಎಲ್ಲರೂ ಸುಸ್ತಾಗಿ ಬರ್ತಾ ಇದ್ದಾರೆ, ಬಟ್ ನಮ್ಮಮ್ಮ ಮಾತ್ರ ಕಾಣಿಸ್ತಾ ಇಲ್ಲ, ಎಲ್ಲಿ ಬರ್ತಾ ಇದ್ದಾರೋ ಗೊತ್ತಿಲ್ಲ. ನೋಡಿ ಗೈಸ್, ಫುಲ್ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಏನು ಮಾಡೋದು, ಸ್ಟೆಪ್ಸ್ ಸೆಟ್ಟಿಂಗ್ ಆಗಿದ್ದೀನಿ ಗಾಯ್ಸ್. ಬಾಹುಬಲಿ ಗಾಯ್ಸ್, ನೋಡಿ ಬಾಹುಬಲಿ. ನೋಡಿ ಬಾಹುಬಲಿ ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ಗಾಯ್ಸ್. ಹತ್ರ ಬಂದೀವಿ, ಚಾಗಿ ಎಲ್ಲ ನೋಡಿಕೊಂಡು. ನನ್ನ ಮಗಳು ನೋಡಿ ಗಾಯ್ಸ್, ಆನೆ ಮೇಲೆ ಕೂತಿದ್ದಾಳೆ. ಆನೆ ಅಂದರೆ ತುಂಬ ಇಷ್ಟ ಅವಳಿಗೆ, ಅದಕ್ಕೆ ಆನೆ ಜೊತೆ ಆಟ ಆಡ್ತಿದ್ದಾಳೆ. ಮೊದಲೇ ಹೇಳ್ದಂಗೆ ಅವಳಂತೂ ಬರಲ್ಲ ನಮ್ಮ ಡ್ಯಾಡಿ. ವೆದರ್ ಮಾತ್ರ ಸೂಪರ್ ಆಗಿದೆ, ವಿಸಿಟ್ ಮಾಡಿ. ಮಾನ್ಸೂನಲ್ಲಿ ಎಲ್ಲಾದರೂ ಚೆನ್ನಾಗಿರುತ್ತೆ. ಈಗ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಕೆಳಗಡೆ ಬಂದ್ವಿ ಗಾಯ್ಸ್. ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದನೇ ಕಾರ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಈಗ ನಾವು ನೆಕ್ಸ್ಟ್ ಬಂದು ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗಬೇಕು. ಸೊ ಧರ್ಮಸ್ಥಳದಿಂದ ನಿಮಗೆ 15 ಕಿಲೋಮೀಟರ್ಸ್ ಆಗುತ್ತೆ. ನಾವು ನೋಡೇ ಇರಲಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಗಣಪತಿ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ. ಸೊ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ ನೀವೇ, ಫುಲ್ ಟಯರ್ಡ್. ಮತ್ತು ನಿದ್ದೆ ಮಾಡಿಲ್ಲ ಗಾಯ್ಸ್, ನಿದ್ದೆ ಇಲ್ಲದೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಸೀನರೀಸ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಗಾಯ್ಸ್, ಇದೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ. ನಾನು ಬಂದು ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು, ತುಂಬ ಎಕ್ಸೈಟ್ ಆಗಿದ್ದೀನಿ.
ತುಂಬ ದಿನದಿಂದ ಅನ್ಕೋತಾ ಇದ್ದೆ ಟೆಂಪಲ್ಗೆ ಬರಬೇಕು ಅಂತ, ಬಟ್ ಟೈಮೇ ಇರಲಿಲ್ಲ ಬರೋಕ್ಕೆ. ಇವಾಗ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ಯಾರು ಕೂಡ ನೋಡಿರಲಿಲ್ಲ ಈ ಟೆಂಪಲ್, ಅದಕ್ಕೋಸ್ಕರ ಬಂದ್ವಿ. ನನಗಂತೂ ಹೋಗಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಏನೋ ಸ್ಪೆಷಾಲಿಟಿ ಇದೆ ಅಲ್ಲಿ. ಹರಕೆ ಕಟ್ಕೊಂಡು ಗಂಟೆ ಎಲ್ಲ ಕಟ್ಟಿದ್ದಾರೆ ನೋಡಿ, ಮುಂದೆ ತೋರಿಸ್ತೀನಿ ಅದನ್ನು ನಿಮಗೆ. ಈಗ ಟೆಂಪಲ್ ಎಲ್ಲ ನೋಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ ಗೈಸ್. ನೋಡಿ ಕುಕ್ಕೆಗೆ ಬಂದ್ವಿ. ಸೊ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ ಜೋರಾಗಿ ಮಳೆ ಬರ್ತಾಯಿತ್ತು. ಎಷ್ಟು ಜೋರು ಅಂದರೆ ತುಂಬ ಕಂಟಿನ್ಯೂಸ್ ಒಂದು 2 hours ತನಕ ಮಳೆ ಬಂದಿದೆ. ನೋಡಿ ಗೊಂಬೆಮ್ಮದ ಔಟ್ಫಿಟ್ ಚೇಂಜ್ ಆಗಿದೆ. ಸೊ ಇದು ಹೊಸ ಡ್ರೆಸ್ ಆ್ಯಕ್ಚುಲಿ, ಇದನ್ನು ಟೆಂಪಲಲ್ಲಿ ಹಾಕೋಣ ಅಂತ ತಗೊಂಡಿದ್ದು. ನೋಡಿ ಹೇಗಿದೆ ಗೊಂಬೆಮ್ಮ ಡ್ರೆಸ್. ಒಳಗಡೆ ಹೋಗ್ತಾ ಇದ್ದೀವಿ. ಮಂಗಳವಾರ ಆಗಿರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬ ರಶ್ ಇದ್ದರು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಹೋದ್ವಿ. ಊಟಕ್ಕೂ ತುಂಬ ರಶ್ ಇದ್ದರು, ಆದರೂ ಹೇಗೋ ಊಟ ಮಾಡ್ಕೊಂಡು ಹಾಗೆ ಪ್ರಸಾದ ಎಲ್ಲ ತಗೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಮತ್ತು ಗೈಸ್ ನಾವು ಆ್ಯಕ್ಚುಲಿ 3 ಟೆಂಪಲ್ ವಿಸಿಟ್ ಮಾಡಿದ್ವಿ, ಎಲ್ಲ ಮುಗೀತು. ಕುಕ್ಕೆಗೆ ಲಾಸ್ಟ್ ಬಂದಿದ್ದು. ಇವಾಗ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗಬೇಕು. ಟೈಮ್ ಬಂದು 3 o'clock ಆಗಿತ್ತು. ಇವಾಗ ಮೈಸೂರಿಗೆ ಹೊರಟ್ವಿ ಗೈಸ್. ಎಲ್ಲ ಗೈಸ್ ನನ್ನ ಡೇ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.